ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಪ್ರವಾಸಿ ತಾಣಗಳಲ್ಲಿ ಹಾಗೂ ಜನರನ್ನ ಆಕರ್ಷಣೆ ಮಾಡುವ ಪ್ರೇಕ್ಷಣೀಯ ಸ್ಥಳ ಯಾವುದೆಂದರೆ ಅಂಬಾವಿಲಾಸ ಅರಮನೆ ಎಂದು ಹೇಳಬಹುದು. ಬೇಸಿಗೆ ಸಮಯದಲ್ಲಿ ಪ್ರವಾಸಿ ತಾಣಗಳಿಗೆ ಜನರು ಹೋಗೋದು ಬಹಳ ಕಡಿಮೆ. ಆದರೆ ಅಂಬಾವಿಲಾಸ ಅರಮನೆ ಬೇಸಿಗೆ ಸಮಯದಲ್ಲಿಯೂ ಸಹ ಬೇರೆ ಜಿಲ್ಲೆ ಹಾಗೂ ರಾಜ್ಯಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿಯನ್ನ ನೀಡುತ್ತಿದ್ದಾರೆ. ಅಂಬಾವಿಲಾಸ ಅರಮನೆ ಹೆಚ್ಚು ಆಕರ್ಷಣೆಯಾಗಿದೆ. ಯಾಕಂದ್ರೆ ಬೇಸಿಗೆಯಲ್ಲಿಯೂ ಸಹ ಅರಮನೆ ಮುಂಭಾಗ ಹಚ್ಚ ಹಸಿರಿನಿಂದ ಕೂಡಿದ ಗಿಡಗಳು ಎಂದು ಹೇಳಬಹುದು. ಹೂವಿನ ಗಿಡಗಳನ್ನ ಅರಮನೆ ತೋಟಗಾರಿಕೆ ಇಲಾಖೆಯು ಮಳೆಗಾಲವಾಗಲಿ ಇಲ್ಲವಾದರೆ ಬೇಸಿಗೆ ಕಾಲದಲ್ಲಿಯೂ ಸಹ ಗಿಡಗಳು ಬಾಡದಂತೆ ನೋಡಿಕೊಳ್ತಿದ್ದಾರೆ. ಪ್ರತಿನಿತ್ಯವೂ ಬೆಳಿಗ್ಗೆ ಸಂಜೆ ಸಮಯದಲ್ಲಿ ಗಿಡಗಳಿಗೆ ನೀರು ಹಾಕಿ ನಿರ್ವಹಣೆ ಮಾಡ್ತಿದ್ದಾರೆ. ಪರಿಣಾಮ ಗಿಡಗಳು ಬೇಸಿಗೆಯ ತಾಪ ಹೆಚ್ಚಾದರೂ ನಳನಳಿಸುತ್ತಿವೆ. ಹಸಿರಿನಿಂದ ಕಂಗೊಳಿಸುವ ವಾತಾವರಣದೊಂದಿಗೆ ಅರಮನೆ ವೀಕ್ಷಣೆಗೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ, ಬೆಂಗಳೂರು ಮಾತ್ರವಲ್ಲದೆ ಅಮೆರಿಕ, ಆಸ್ಟ್ರೇಲಿಯಾದಿಂದಲೂ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದು, ಬೇಸಿಗೆಯಲ್ಲಿಯೂ ಅರಮನೆಯು ಜನರನ್ನ ಆಕರ್ಷಣೆ ಮಾಡುತ್ತಿದೆ. ಅರಮನೆ ವೀಕ್ಷಣೆಯ ಬಳಿಕ ಪ್ರವಾಸಿಗರು ಹಚ್ಚ ಹಸಿರಿನಿಂದ ಕೂಡಿದ ಗಿಡಗಳ ನಡುವೆ ನಿಂತು ಸೆಲ್ಫಿ ಹಾಗೂ ಫೋಟೋಗಳಿಗೆ ಪೋಸ್ ನೀಡುತ್ತಿದ್ದಾರೆ.